ಸ್ನೇಹಿತರೆ ನಮಸ್ಕಾರ. ನನ್ನ ಒಂದು ಚಿಕ್ಕ ಮಾತು, ಒಳ್ಳೆ ವಿಡಿಯೋ ಮಾಡಬೇಕು, ಒಳ್ಳೆ ಜನಕ್ಕೆ ಮೆಸೇಜ್ ಕೊಡ್ಬೇಕಂತ ನನಗೆ ಭಾಳ ಆಸೆ. ಆದರೆ ಏನು ಮಾಡೋದು, ಕ್ಯಾಮ್ರಾ ಏನಾರು ತಗೋಬೇಕು ಅಂತ ಆಸೆ, ಆದರೆ ಆಗಲ್ಲ. ಯಾಕೆ ಅಂತಂದರೆ ನನ್ನ ಫಾಲೋವರ್ಸಿಗೆ ನಾನು ಕೈ ಮುಗಿತೀನಿ. ಒಳ್ಳೆ ಫಾಲೋವರ್ಸು ಇದ್ದಾರೆ, ಇಲ್ಲ ಅಂತಲ್ಲ, ಹೇಳ್ತಿರ್ತಾರೆ ಎಲ್ಲರೂ ಬಂದು ಒಳ್ಳೆ ವೀಡಿಯೋ ಮಾಡಪ್ಪ, ಒಳ್ಳೆ ವೀಡಿಯೋ ಮಾಡು, ಒಳ್ಳೆ ತೋರಿಸು ಜನಕ್ಕೆ, ಒಳ್ಳೆ ಮೆಸೇಜ್ ಕೊಡು ಅಂತ. ಆದರೆ ಆಗಲ್ಲ ಸ್ನೇಹಿತರೆ. ಯಾಕಂತಂದರೆ ನನಗೆ ನಾನು ಬಡವ, ಯಾಕಂದರೆ ದಾವಣಗೆರೆಯಲ್ಲಿ ನಾನು ಕೆಲಸ ಮಾಡೋದು. ಮನೆಗೆ ಬಾಡಿಗೆ ಕಟ್ಟಬೇಕು, 5,000 ಬಾಡಿಗೆ ಕಟ್ಟಬೇಕು, ಮಕ್ಕಳ ಫೀಸು ಪ್ರತಿಯೊಂದು ನೋಡಬೇಕು. ಹಾಗೂ ನನಗೊಂದು ಅಂಗವಿಕಲ ಮಗಳು, ಅವಳನ್ನು ಕೂಡ ತಿಂಗಳ ಎಷ್ಟಂತ ಖರ್ಚಿರುತ್ತೆ, ಅವಳಿಗೆ 5,000 to 6,000 ಖರ್ಚಿರುತ್ತೆ ತಿಂಗಳ. ಹಾಸ್ಪಿಟ್ಲ್ ಖರ್ಚು ಇಂಥ ಖರ್ಚು ಇದ್ದೇ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಒಳ್ಳೆಯ ವೀಡಿಯೋ ಮಾಡೋಕ್ಕೆ ಆಗಲ್ಲ ಸ್ನೇಹಿತರೆ, ಎಲ್ಲಿ ಅಡ್ಡಾಡ್ಬೇಕಂದ್ರೂ ಆಗಲ್ಲ. ಈ ಥರ ನನ್ನ ಜೀವನ, ನನ್ನ ಟೈಮಿಂಗ್ಸು. ಅದ್ರಾಗ ಬೇರೆ ನನ್ನ ಟೈಮಿಂಗ್ಸ್ ಏನಪ್ಪ ಅಂತಂದರೆ, ಬೆಳಿಗ್ಗೆ ನಾನು 8:00ಗೆ ಡ್ಯೂಟಿಗೆ ಹೋದೆ ಅಂದರೆ 8:00 ಸ್ನೇಹಿತರೆ 1 ತಾಸು ಊಟಕ್ಕೆ ಅಲ್ಲಿ ಇಲ್ಲೇ ಆ ಕಡೆ ಅಡ್ಡಾಡ ಟೈಮಿಂಗ್ಸ್ ಅಷ್ಟೇ ಸ್ನೇಹಿತರೆ. ಬಿಟ್ಟರೆ ನನ್ನ ಟೈಮು ಮತ್ತೆ ನೈಟು 10:00 ನಾನು ಡ್ಯೂಟಿ ಮುಗಿಯುತ್ತೆ ಸ್ನೇಹಿತರೆ. ನೈಟು 10:00, ಬೆಳಿಗ್ಗೆ 8:00 ಹೋದರೆ 10:00 ನಾನು ಡ್ಯೂಟಿ ಮುಗಿಯುತ್ತೆ. ಅಲ್ಲಿ ತನಕ ನಾನು ಕೆಲಸ ಮಾಡ್ತಾನೆ ಇರಬೇಕು. ಯಾಕಂತಂದರೆ ಇಲ್ಲ ಅಂದರೆ ಅಂಗವಿಕಲ ಮಗು 4 to 5 ಹೊಟ್ಟೆನ ಸಾಕಬೇಕು, 5 ಹೊಟ್ಟೆಯನ್ನು ತುಂಬಿಸ್ಬೇಕು. ಅಲ್ಲಿ ತನಕ ನಾನು ಡ್ಯೂಟಿ ಕೆಲಸ ಸ್ನೇಹಿತರೆ. ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ನೋಡಿ, ಈ ಥರ ಪರಿಸ್ಥಿತಿ ನಂದು. ಮತ್ತೆ 10:00 ಡ್ಯೂಟಿ ಮುಗಿಸ್ಕೊಂಬಂದು 11 ಗಂಟೆ ಟೈಮಲ್ಲಿ ನಾನು ಮತ್ತಲ್ಲಿ ಬಂದು ಮನೆಗೆ ಕೈಕಾಲು ಮುಖ ತೊಗೊಂಡು ಹಾಗೆ ಊಟ ಮಾಡಿ ಒಂದು ಸ್ವಲ್ಪ ಮೊಬೈಲ್ ನೋಡಿ, ಯಾರ್ಯಾರು ಹೇಗೆ ಮೆಸೇಜ್, ಯಾರ್ಯಾರು ಹೇಗೆ ರೀಲ್ಸ್ ಮಾಡಿದ್ದಾರೆ ಅಂತ ನೋಡಿ, ನನ್ನ ಮಗಳು ಅಂಗವಿಕಲ, ಅವಳಿಗೊಂದು ತುತ್ತು ಊಟವನ್ನು ಮಾಡಿಸಿ, ಒಂದು ಗುಟ್ಟು ನೀರನ್ನು ಕುಡಿಸಿ, ಅವಳನ್ನು ನಾನು ಮಲಗಿಸಿ ಆ ನಂತರ ನಾನು ಮಕ್ಕಂತೀನಿ. ಅಲ್ಲಿಗೆ 12 ಆಗುತ್ತೆ ಸ್ನೇಹಿತರೆ. ನೋಡಿ, ಈ ಥರ ಒಂದು ದುಡಿಮೆ ಇರುವಾಗ, ಈ ಥರ ಒಂದು ದುಡಿಮೆ, ಯಾಕಂದರೆ ದುಡಿಮೆನೇ ನಂಬಿ ಬದುಕು ಅಣ್ಣವರು ದೊಡ್ಡವರು ಅಂದಿದ್ದಾರೆ ಅಂತ ಹಾಡೇ ಇದೆ ಸ್ನೇಹಿತರೆ. ಹೀಗಾಗಿ ನನ್ನ ಪರಿಸ್ಥಿತಿ. ದಯವಿಟ್ಟು, ಯಾಕಂತಂದರೆ ಒಳ್ಳೆ ವೀಡಿಯೋ ಮಾಡು, ಒಳ್ಳೆ ಮೆಸೇಜ್ ಕೊಡೋಕ್ಕೆ ಆಗ್ತಾ ಇಲ್ಲ. ಒಳ್ಳೆ ಕ್ಯಾಮ್ರಾ ಏನಾರು ತಗೋಬೇಕು ಅಂತಂದ್ರೂ ಇಲ್ಲ. ಈ ಥರ ಒಂದು ಪರಿಸ್ಥಿತಿ ಸ್ನೇಹಿತರೆ. ದಯವಿಟ್ಟು ನನ್ನ ಫಾಲೋವರ್ಸಿಗೆ, ನನ್ನ ಸಬ್ಸ್ಕ್ರೈಬ್ರಿಗೆ ನನ್ನ ಕೈ ಮುಗಿದು ಕೇಳ್ಕೊತೀನಿ. ನನ್ನ ಮೇಲೆ ಯಾವುದೇ ಇದು ಇಟ್ಕೋಬೇಡಿ ದಯವಿಟ್ಟು. ನಾನು ಒಳ್ಳೆ ಥರದ ವೀಡಿಯೋನೂ ಮಾಡ್ತಿರ್ತೀನಿ, ಒಳ್ಳೆಯದನ್ನು ಮೆಸೇಜ್ ಕೊಡ್ತಾ ಇರ್ತೀನಿ. ಜೈ ಕರ್ನಾಟಕ.